ಹಲೋ, ಚೇರ್ಮನ್ ರಂಗಣ್ಣಯ್ಯ. ನಾನ್ ಅಣ್ಣ ಮಾತಾಡ್ತಿರೋದು. ನನ್ಗೆ ಯಾವ ಅಣ್ಣನೂ ಇಲ್ವಲ್ಲಪ್ಪ. ಏಯ್, ನಾನ್ ಅಂಡರ್ ವರ್ಲ್ಡ್ ಅಣ್ಣ ಮಾತಾಡ್ತಿರೋದು. ನೀನ್ ಯಾಕೆ ಅಲ್ಲಿ ಹೋದ್ಯೋ? ರೌಡಿ ಚೋಟಾ ಮಾತಾಡ್ತಿರೋದು. ಸರ್, ಗೊತ್ತಾಗ್ಲಿಲ್ಲ ಸರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಏನಾಗಬೇಕಿತ್ತು ಸರ್? ನಿಮ್ ಹುಡುಗರು ಸೀಟ್ ಬೇಕಾಗಿತ್ತು ಸರ್. ನಾಳೆ ಬೆಳಿಗ್ಗೆ ಕಳ್ಸ್ಕೊಡಿ ಸರ್, ನಾನು ಕೊಟ್ಬಿಡ್ತೀನಿ. ತರ್ಲೆ ಎಲ್ಲ ಮಾತಾಡ್ಬೇಡ. ನಿಷ್ಠಾವಂತ ಪ್ರಿನ್ಸಿಪಲ್ ನ ಯಾಕಲೆ ಸಸ್ಪೆಂಡ್ ಮಾಡ್ದೆ? ಅದು 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 ಇಲ್ಲ, ಇದು ಇಲ್ಲ. ನಾಳೆ ಬೆಳಗ್ಗೆ ಪ್ರಿನ್ಸಿಪಲ್ ನ ಮತ್ತೆ ಕಾಲೇಜ್ ಸೇರ್ಸ್ಕೋಬೇಕು. ಇಲ್ದಿದ್ರೆ ಊಟಿಲಿ ಕಾಲೇಜ್ಗೆ ಹೋಗೋ ನಿನ್ನ ಮುದ್ದಿನ ಮಗಳು ಮಗ ಇಬ್ರು ವಾಪಸ್ ಬರಲ್ಲ. ಆಯ್ತು ಸರ್, ಆಯ್ತು ಸರ್. ನಾಳೆ ಬೆಳಿಗ್ಗೆ ನಾ ಕೆಲಸ ಮಾಡ್ತೀನಿ ಸರ್. ಓಕೆ, ನಮಸ್ಕಾರ ಸರ್. ಈ ಅಂಡರ್ ವರ್ಲ್ಡ್ ನಮ್ ಡೀಟೇಲ್ಸ್ ಎಲ್ಲ ಹೇಗೆ ಗೊತ್ತಾಗುತ್ತೋ? ಏನ್ ಸಿಸ್ಟಮೋ ಏನೋ. ಕಾಫಿ. ಸರ್, ಸರ್, ಐ ಆಮ್ ಎಕ್ಸ್ಟ್ರೀಮ್ ಸಾರಿ ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನನ್ನ ತಪ್ಪಾಗೋಯ್ತು ಸರ್. ಇನ್ನು ಆ ಥರ ತಪ್ಪಾಗಿಲ್ಲ ಸರ್. ಬಿಡಿ ಸರ್. ಸರ್, ನಲ್ಲ ಸರ್. ನೀವು ಯಾವತ್ತೂ ತಪ್ಪು ನನ್ನಿಂದ ಆಗಿರೋದು ಸರ್, ನನಗೆ ಕ್ಷಮಿಸಿ ಸರ್. ಅಯ್ಯೋ ಪ್ರಿನ್ಸಿಪಾಲ್ ರೇ, ಇವತ್ ಬೋರ್ಡ್ ಮೀಟಿಂಗ್ ನಲ್ಲಿ ನಿಮ್ ಸಂಬಳ ಹೆಚ್ಚು ಮಾಡಿಸ್ತೇನೆ. ಹಾ, ಇವತ್ತಿಂದ ನೀವು ಕಾಲೇಜ್ ಅಟೆಂಡ್ ಮಾಡ್ಬೇಕು. ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಉಪಕಾರ ನಿಮ್ಮಿಂದ ನನಗೆ. ನನ್ನಿಂದ ಉಪಕಾರ. ಅಮ್ಮ ಅಮ್ಮ, ಏನಮ್ಮ, ಏನೋ ನನ್ನಿಂದ ಸಣ್ಣ ತಪ್ಪಾಗೋಯ್ತು ಅಂದ್ ಮಾತ್ರಕ್ಕೆ ಊರ್ ಬಿಟ್ಟು ಹೊಟ್ಟೋಗೋದೆ? ಅಯ್ಯೋ, ನಾವ್ಯಾಕೆ ಊರ್ ಬಿಟ್ಟು ಹೋಗೋಣ? ಲಗೇಜ್ ಎಲ್ಲ ಆ ರೂಮಲ್ಲಿ ಇಡಕ್ ಹೋಗ್ತಾ ಇದೀನಿ. ರೂಮಲ್ಲಿ ಇಡುತ್ತಾನೆ, ಕೊಡಿ. ಬಿಡಿ, ನಾನು ಹೇಳ್ತೀನಿ. ಇಷ್ಟೊಂದು ಭಾರ ಇದೆ, ಅದ್ ನೀವು ಒಬ್ಬರೇ ಹೊತ್ಕೊಡ್ತೀರಲ್ಲ. ಸರ್, ಇದೇನ್ ಸರ್ ಮಾಡ್ತಾ ಇದೀರಾ? ನಮ್ಮನೆ ಸಾಮಾನ್ ನೀವು ಕೊಡಿ ಸರ್. ನಮ್ಮನೆ ನಿಮ್ಮನೆ ಏನ್ ಬಂತು? ಬಿಡಿ ಸ್ವಾಮಿ, ನಾನು ಹೇಳ್ತೀನಿ. ಸರ್, ಗೊತ್ತಾಗೋದಿಲ್ಲ ನಿಮಗೆ. ರೀ, ಏನ್ರಿ ಅದ ಅವ್ರಂತ ತಪ್ಪು ಮಾಡಿರೋದು? ತಪ್ಪು ಏನ್ ಸರ್, ಏನ್ ಸರ್ ಇದೆಲ್ಲ? ನಾನ್ ಬರ್ಲಾ? ಕೂತ್ಕೊಳ್ಳಿ, ಸ್ವಲ್ಪ ಕಾಫಿ ತರ್ತೀನಿ. ಪ್ರಿನ್ಸಿಪಾಲ್ ರೇ, ಇವತ್ತೇ ನೀವು ಕಾಲೇಜಿಗೆ ಬರ್ಬೇಕು. ಆಯ್ತು ಸರ್. ಅಂದಾಗೆ ಈ ವಿಷಯನ ಅವರಿಗೆ ಹೇಳ್ಬೇಕು. ಅವರು ಅವ್ರಿಗೆ ಮರಿಬೇಡಿ. ನಾ ಬರ್ತೀನಿ. ಅವರು ಯಾರು? ಯಾರೇ? ಅಯ್ಯೋ, ನಿಮ್ಗೆ ಗೊತ್ತಿಲ್ಲ, ನನ್ಗೆ ಹೇಗ್ರಿ ಗೊತ್ತಾಗ್ಬೇಕು? ಕೃಷ್ಣ, ಏನಯ್ಯ ನಿನ್ ಲೀಲೆ? ಸಾಮಾನು ಸರಿಯಾಗಿರಲ್ಲ. ಸ್ಪ್ಯಾನರ್ ಎಲ್ಲಿಟ್ಟೋ ನಾನು? ಯಾರಪ್ಪ ನೀನು? ನಮಸ್ಕಾರ ಸರ್. ಏನ್ ಸಮಾಚಾರ? ಅದು ನಾನು ಓ, ಅವನು ಹುಡ್ಕೊಂಡ್ ಬಂದ್ಯಾ? ಹೌದು ಸರ್, ಹೌದು ಸರ್. ಬರ್ತಾನೆ, ಕೂತ್ಕೋ. ಸರಿ ಸರ್. ಅವನೊಬ್ಬ ಪೊರ್ಕಿ, ಇವನು ಯಾಕೋ ಹಾಗೆ ಇದ್ದಾನೆ. ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ ಸರ್. ನೀವು ಅದು ಅದು ನಾನು ನಮ್ಮ ಅಣ್ಣ ನೋಡಕ್ ಬಂದ್ರಾ? ಹೌದು ಸರ್, ಹೌದು ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಬರ್ತಾರೆ. ಸರಿ ಸರ್, ಸರಿ ಸರ್. ನೋಡಕ್ ಒಳ್ಳೆ ಕಳ್ಳಂತಾರ ಅವನೇ, ನಮ್ಮ ಅಣ್ಣನ ಫ್ರೆಂಡ್ ಅಂತೆ. ಹೈ, ಐ ಹಲೋ ಹಲೋ, ಏನ್ ಮಾಡ್ತಾ ಇದ್ದೀರಾ? ಅದು ಅದು ನೀರ್ ಬೇಕಿತ್ತಾ? ಹೌದು ಸರ್. ಒಳಗಿದೆ, ತಗೊಂಡ್ ಕುಡೀರಿ. ಸರಿ ಸರ್, ಸರಿ ಸರ್. ಅಯ್ಯೋ ಅಬ್ಬಾ, ಎಸ್ಕೇಪ್. ಈ ಮನೇಲಿ ಒಂದು ಸಾಮಾನು ಇಟ್ಟು ಜಾಗದಲ್ಲಿ ಇರೋಲ್ಲ. ಪರವಾಗಿಲ್ವೇ? ಈ ಮನೆಯಲ್ಲಿ ಕಳ್ರಿಗೂ ಬೆಲೆ ಇದೆಯಲ್ಲ. ಈ ತರ 2 ಮನೆ ಸಿಕ್ಬಿಟ್ರೆ ಇಡೀ ಲೈಫೇ ಸೆಟ್ಲ್ ಆಗ್ಬಿಡುತ್ತೆ. ಏನ್ ಕದಿಯೋದು? ಟಿವಿ ಯಾಕೆ ಎತ್ಕೊಂಡು ಹೋಗ್ತಿದ್ರಾ? ಅದು ನೀವು ಟಿವಿ ಮೆಕ್ಯಾನಿಕಾ? ಹೌದು ಸರ್, ಹೌದು ಸರ್, ಹೌದು ಸರ್. ಏನೋ ಪ್ರಾಬ್ಲಮ್ ಇದೆ, ಮೆಕ್ಯಾನಿಕ್ ಕರ್ಸು ಅಂತ ಹೇಳಿದ್ದ. ಅವನೇ ಕರ್ಸದ್ನಾ? ಸ್ವಲ್ಪ ನಮ್ಗೆ ನಂಬಿಕೆನೇ ಇಲ್ಲ. ಸರಿ ಸರಿ,
ತಗೊಂಡೋಗಿ ಬೇಗ ರಿಪೇರಿ ಮಾಡಿ ತಗೊಂಬನ್ನಿ. ಆಯ್ತು ಸರ್, ಆಯ್ತು ಸರ್, ಆಯ್ತು. ಏನು ಟಿವಿ ತಗೊಂಡ್ ಹೋಗ್ತಾ ಇದೀರಲ್ಲ? ಅದು ರಿಪೇರಿ ಸರ್. ಅವನೇ ಹೇಳ್ದ? ಹೌದು ಸರ್. ಜಾಸ್ತಿ ದಿವಸ ಟಿವಿ ಬಿಟ್ಟಿರೋಕ್ಕಾಗಲ್ಲಪ್ಪ, ಬೇಗ ರಿಪೇರಿ ಮಾಡ್ಕೊಂಡು ತಂದ್ಬಿಡ್ಬೇಕು. ಓಕೆ ಸರ್. ಹೋಗಿ ನಿಧಾನ ನೋಡ್ಕೊಂಡು ಹೋಗಿಯಪ್ಪ. ನೋಡ್ಕೊಂಡು ತಗೊಂಡೇ ಹೋಗ್ತಾ ಈಗಲಾದ್ರೂ ಜವಾಬ್ದಾರಿ ಬಂತಲ್ಲ ಅವನಿಗೆ. ಇಳಿಯ ಬೇಗ. ಟ್ಯಾಕ್ಸಿನೋ ಇಲ್ಲ ಎತ್ತಿನ ಗಾಡಿನೋ. ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬ ಹೋಗಿ. ಬಂದ್ಯಾ? ಅಪ್ಪ ಹೇಗಿದ್ದಾರೆ? ಅವ್ರಿಗೇನಾಗಿದೆ? ಈಗ ಒಳ್ಳೆ ಗುಂಡ್ಕಲ್ ಇದ್ದಾಗಿದ್ದಾರೆ. ಗುಂಡ್ಕಲ್ಲ? ಮತ್ತೆ ಅವ್ರು ಟಿಕೆಟ್ ತಗೊಂಡ್ರೆ ಅನ್ನೋ ತರ ಆಡ್ತಿದ್ರಿ. ಹಾರ್ಟ್ ಅಟ್ಯಾಕ್ ಅಂದ್ರೆ ಭಯ ಆಗೋದಿಲ್ವಾ? ಶುದ್ಧ ತರ್ಲೆ. ಅರೆ ಟಿವಿ ರಿಪೇರಿ ಕೊಟ್ ಕಳ್ಸಿದ್ರ? ನಾನಲ್ಲ ಕಣೆ, ಯಾರೋ ಅವನ್ ಕಡೆಯವ್ರು ಬಂದು ತಗೊಂಡ್ ಹೋದ್ರು. ಅಯ್ಯಯ್ಯೋ, ನಾನ್ ಯಾಕೆ ಕರ್ಸ್ಲಿ? ಅವನೇ ಯಾರನ್ನ ಕರ್ಸಿ ಕಳ್ಸ್ಕೊಟ್ಟ. ನಾನಾ? ಮತ್ತಿನ್ನೇನ್ ನಾನಾ? ಹಾಗಿದ್ರೆ ಅವನು ಯಾರವನು? ನನ್ಗೇನ್ ಗೊತ್ತು? ನನಗೂ ಗೊತ್ತಿಲ್ಲ. ಏನೋ ನನ್ಗ್ ಗೊತ್ತಿಲ್ಲ ಅಂತ ಇಷ್ಟು ಸುಲಭವಾಗಿ ಹೇಳ್ತೀಯ? ಅಯ್ಯೋ, ಹಾಗಾದ್ರೆ ಬಂದವನ್ ಕಳ್ಳನೇ ಇರ್ಬೇಕು. ನಿಮ್ಮಿಬ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೇ ಬಂದಿದ್ದಾನೆ. ನಿಮ್ಮಿಬ್ರು ಜಗಳದಲ್ಲಿ ಅಯ್ಯೋ ನನ್ ಟಿವಿ ಕದ್ಕೊಂಡು ಹೋದಲ್ಲ, ಹಾಲ್ಗೆ ಪೇಪರ್ಗೆ ತರಕಾರಿಗೆ ಅಂತ ಕೊಟ್ಟು ದುಡ್ಡಲ್ಲಿ ಉಳಿಸ್ಕೊಂಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿದ್ದೆ. ಅಯ್ಯೋ, ಇನ್ನು ಇನ್ಸ್ಟಾಲ್ಮೆಂಟ್ ಮುಗಿಯೋದಕ್ಕೆ 6 ತಿಂಗಳಿತ್ತು. ಅಷ್ಟ್ರಲ್ಲಿ ಎಳ್ಳು ನೀರು ಬಿಟ್ಬಿಟ್ರಾ? ಹೋಗ್ಲಿ ಬಿಡು ಸುಧಾ, ಪೊಲೀಸ್ ಕಂಪ್ಲೇಂಟ್ ಕೊಟ್ರಾಯ್ತು. ಯಾರ ಮೇಲೆ ಅಂತ ಕೊಡ್ತೀರಾ? ಅವ್ನು ಇಷ್ಟು ಕಾರ್ಲಿ ಟಿವಿನ್ ಮಾರಿ ನುಂಗಿ ನೀರ್ ಕುಡ್ದು ಬಿಟ್ಟಿರ್ತಾನೆ. ಮತ್ತಿನ್ನೇನ್ ಮಾಡುವಂತೀಯ? ನನ್ನನ್ನೇನ್ ಕೇಳ್ತೀರಾ? ಈ ಮನೇಲಿ ಇರೋದೆಲ್ಲ ಹೋಗೋಕ್ ಮುಂಚೆ ನೀವಿಬ್ರು ಬದ್ಲಾಗಿ ಒಂದಾಗಿ. ಎಲ್ರು ಮನ್ಲು ಅಣ್ಣ ನಮ್ಮೋನಾದ್ರೂ ಅದಕ್ಕೆ ನಮ್ಮೋಳಲ್ಲ ಅಂತಾರೆ. ಆದ್ರೆ ನಮ್ಮಲ್ಲಿ ಅಣ್ಣನೇ ನಮ್ಮೋನಲ್ಲ ಅನ್ನೋ ಮೈದ್ನ ನಮ್ಮನ್ನೇ ಒಪ್ತಿರೋ ಅಣ್ಣ. ನಿಮ್ಮಿಬ್ರು ಮಧ್ಯೆ ನನ್ ಗತಿ ದೇವ್ರೆ ಗತಿ. ಅಲ್ವೇ? ಅಣ್ಣ ಅನ್ನೋ ಗೌರವ ಸ್ವಲ್ಪನಾದ್ರೂ ಇದೆಯಾ ಅವನಿಗೆ? ತಮ್ಮನ್ನ ಪ್ರೀತಿ ಇದ್ರೆ ತಾನೆ ಗೌರವ ಕೊಡೋಕೆ. ನೋಡು 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 ಅವ್ನು ಮಾತಾಡೋ ರೀತಿ. ಇವನೇನ್ ಕಮ್ಮಿನಾ? ಈ ಜನ್ಮದಲ್ಲಿ ನಿಮ್ಮಿಬ್ರಿಗೂ ಬುದ್ಧಿ ಬರೋದಿಲ್ಲ. ಎಲ್ಲ ನನ್ ಕರ್ಮ. ಮಮ್ಮಿ, ರೂಮಲ್ಲಿ ನನ್ ಬಟ್ಟೆನ ಕಾಣಿಸ್ತಿಲ್ಲ. ಶೋ, ನಿನಗ್ ಬಟ್ಟೆ ಕಾಣಿಸ್ತಾ ಇಲ್ಲ, ನನಗ್ ಟಿವಿ ಕಾಣಿಸ್ತಾ ಇಲ್ಲ. ಇವ್ರಿಬ್ರಿಗೂ ತಲೆ ಸರಿ ಇಲ್ಲ. ನಡಿಯೇ. ಹಲೋ. ಹಾಯ್ ಪಿಂಕಿ, ನಾನು ಹೇಳಿದನ್ ಕೇಳಲೇಬೇಕು. ಸಾರಿ. ಏನೇ ಸಾರಿ? ಮೀಸೆ ಬಂದವ್ರ ದೇಶ ಕಾಣಲ್ಲ, ಅದೇನೋ ಬಂದವ್ರ ನೆಲ ಕಾಣಲ್ಲ ಅಂತಾರಲ್ಲ, ಆಗ ರಾಜಾ, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಬಾಯಿಗೆ ಬಂದಾಗ ಮಾತಾಡಿದ್ರೆ ಏನೇ ಮಾಡ್ತೀಯಾ? ಓಹೋ, ಆ ಕೃಷ್ಣನ್ ಹಿಂದೆ ಇದ್ದಾನೆ ಅಂತ ಕೊಬ್ಬ. ಚಿನ್ನ, ನಿನ್ನೊಂಚೂರು ಮೈ ಮೇಲೆ ಬಟ್ಟೆ ಹಾಕೊಂಡ್ರೆ ಚೆನ್ನಾಗೇ ಇರೋಲ್ಲ. ರಾಜಾ, ಬಿಚ್ಬಿಡು, ಬಿಚ್ಚು. ಹಲೋ. ಅಲ್ವೋ ರಾಜ, ನಾವೆಲ್ಲ ಒಂದೇ ಕಾಲೇಜಲ್ಲಿ ಓದೋರು. ನಮ್ ಫ್ರೆಂಡ್ಸ್ ಮೇಲೆ ಥರ್ಡ್ ಪಾರ್ಟಿಗಳು ಕಣ್ಣಾಗ್ದೇ ಇರೋ ತರ ಕಾಯ್ಬೇಕಾದವ್ರು ನಾವು. ನಾವೇ ಥರ್ಡ್ ಕ್ಲಾಸ್ ತರ ಬಿಹೇವ್ ಮಾಡಿದ್ರೆ ಏನರ್ಥ? ನೀನೇನ್ ಇವಳ ಸೇವ್ ಮಾಡಕ್ ಬಂದಿರೋ ಬಾಡಿ ಗಾರ್ಡ ಅಥವಾ ರೇಟ್ ಫಿಕ್ಸ್ ಮಾಡಕ್ ಬಂದಿರೋ ಬ್ರೋಕರ? ಪರ್ಮಿಷನ್ ಇಲ್ದೆ ಕಾಲೇಜ್ ಒಳಗೆ ಪೊಲೀಸ್ ಅವರೇ ಬರಲ್ಲ. ಇನ್ನು ನಿನ್ನಂತ ಪೊರ್ಕಿರ್ ಬಂದು ಈ ಕಾಲೇಜ್ ಕ್ಯಾಂಪಸ್ ಹಾಳಾಗೋಯ್ತು. ಒಂದ್ ಸ್ಟೂಡೆಂಟ್ ಇನ್ನೊಂದ್ ಸ್ಟೂಡೆಂಟ್ ಮೇಲೆ ಕೈ ಎತ್ತಲ್ಲ. ಎತ್ತಿದ್ರೆ ಅವನ್ ಸ್ಟೂಡೆಂಟ್ ಲಿಸ್ಟ್ ಅಲ್ಲೇ ಇರಲ್ಲ. ಸ್ಮಶಾನ ಯಾತ್ರೆನೂ ತಪ್ಪಿದ್ದಲ್ಲ. ಬಾ ಪಿಂಕಿ. ನೀನ್ ಹೇಳಿದ ಬಕ್ರ ಇವನೇ ತಾನೆ? ಹಲೋ, ಏಕ್ ಮಿನಿಟ್. ಹಲೋ, ಏನ್ ವಿಷಯ? ದಾದಾ, ನಮ್ ಕಾಲೇಜಲ್ಲಿ ಕೃಷ್ಣ ಅಂತ ಒಬ್ಬ ಇದ್ದಾನೆ. ನನ್ ದಾರಿಗೆ ತುಂಬಾ ಅಡ್ಡ ಬರ್ತಾ ಇದ್ದಾನೆ. ಉಸೆ ಇಸ್ ದುನಿಯಾ ಸೆ ಮಿಟಾನಾ ಹೈ ಕ್ಯಾ? ಬೇಡ ಬೇಡ, ಬರೀ ಕೈ ಕಾಲು ತೆಗೆದು ವಾರ್ನ್ ಮಾಡಿದ್ರೆ ಸಾಕು, ಬದುಕೊಂಡೋಗ್ಲ ನನ್ನ ಮಗ. हाथ पैर के बिना वो साला भीख मांगने के भी लायक नहीं रहेगा. ಭಿಕ್ಷೆ ಬೇಡಕ್ಕಾಗದೇ ಇರೋನು ಬದುಕಿದ್ದು ಏನು ಪ್ರಯೋಜನ? ಪರವಾಗಿಲ್ಲ, ಅದನ್ನ ನೋಡಿದವ್ರಿಗೆ ನನ್ನ ಎದುರಾಕೋಬಾರ್ದು ಅನ್ನೋ ಹೆದರಿಕೆನಾದ್ರೂ ಇರುತ್ತೆ. ठीक है, जैसे आपकी मर्जी. ದಾದಾ, ದುಡ್ಡೆಲ್ಲಿ ಕಳಿಸ್ಲಿ? ನಿನ್ ಮನೆಗೆ ಅವನ್ ಕೈ ಕಾಲ್ ಕಳಿಸ್ತೀನಲ್ಲ ಆವಾಗ. ಸುಬಿ ಡಾರ್ಲಿಂಗ್, ಅತ್ಗೆ ಅತ್ಗೆ. ಏನು ಅದು ಗೋಪಿ? ಏನ್ ಅತ್ಗೆ ಯಾವಾಗ ನೋಡು ಸೀರಿಯಸ್ ಆಗಿರ್ತೀರಾ? ಬನ್ನಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋಣ. ನೀ ಸುಮ್ಮನೆ ಇರ್ತೀಯಾ?
ನಿಂಗ್ ಯಾವಾಗ ನೋಡ್ಲಿ ತಮಾಷೆನೆ ಆಗೋಯ್ತು. ಅಲ್ಲ ನೀವೇ ಹೇಳಿದಲ್ವಾ, ಏನೇ ಪ್ರಾಬ್ಲಮ್ ಇರ್ಲಿ, ಎಷ್ಟೇ ಕಷ್ಟ ಇರ್ಲಿ, ಖುಷಿ ಖುಷಿಯಾಗಿರ್ಬೇಕು ಅಂತ. ಬನ್ನಿ ಖುಷಿಯಾಗಿ ಕೂತ್ಕೊಂಡು ಊಟ ಮಾಡೋಣ. ನನ್ ಕಷ್ಟ ನಿನ್ಗೇನ್ ಗೊತ್ತು? ಅಲ್ಲಿ ಮೊದ್ಲೇ ಪುಟ್ಟಿಗ್ ಹುಷಾರಿಲ್ಲ. ಪಿಂಕಿ ಪಿಂಕಿ